ಯಾವುದೂ ಕೂಡ ಅವೈಜ್ಞಾನಿಕವೂ ಅನ್ಸೈಂಟಿಫಿಕ್ಕು ಅಲ್ಲ. ಇದು ಬಹಳ ಲಾಜಿಕಲ್, ಬಹಳ ತಾರ್ಕಿಕವಾಗಿ, ಬಹಳ ಮಾರ್ಮಿಕವಾಗಿ ಹಿಂದಿನವರು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾವೇನು ಮಾಡಬೇಕು ಅಂತಂದರೆ ಅದನ್ನು ಅನುಸರಿಸಿಕೊಂಡು ಹೋದ ನಂತರದಲ್ಲಿ ನಮಗೆ ಇದು ಅನುಭವಕ್ಕೆ ಬರುತ್ತೆ. ನಮ್ಮ ತಿಳುವಳಿಕೆ ಇರೋದು ಇಷ್ಟೇ. ಸನಾತನ ಧರ್ಮ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂತಂದರೆ ಎಲ್ಲರೂ ಇದ್ರ ಮುಂದೆ ಕುಬ್ಜರು. ದೇವನೊಬ್ಬ, ನಾಮ ಹಲವು. ಇದು ನಮ್ಮ ಅನುಭವದಲ್ಲಿದೆ. ದೇವರು ಅಂತಕ್ಕಂಥವನು, ಚೈತನ್ಯ ಅಂತಕ್ಕಂತಹದ್ದು ಒಂದೇ. ಅದರ ರೂಪ ಮತ್ತು ನಾಮಗಳಲ್ಲಿ ಬದಲಾವಣೆ ಇದೆ. ಇದರಿಂದನೇ ನಮ್ಮಲ್ಲಿ ಇಷ್ಟು ಗೊಂದಲ ಆಗಿರ್ತಕ್ಕಂಥದ್ದು. ಈ ಚೈತನ್ಯವನ್ನೇ ಪರಬ್ರಹ್ಮ ವಸ್ತು ಅಂತಲೂ ಕರಿತೀವಿ. ಸೃಷ್ಟಿಕರ್ತ ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ವ್ಯಕ್ತವಾಗಿ ಅವ್ಯಕ್ತವಾಗಿರ್ತಕ್ಕಂಥವನು, ಅವ್ಯಕ್ತವಾಗಿ ವ್ಯಕ್ತನಾಗ್ತಕ್ಕಂಥವನನ್ನು ಪರಬ್ರಹ್ಮ ವಸ್ತು, ಚೈತನ್ಯ, ದೇವರು, ಏನು ಹೆಸರು ಬೇಕಾದರೂ ನೀವು ಕರೆದುಕೊಳ್ಳಬಹುದು. ಆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮನುಷ್ಯ ಬದಲಾಗ್ತಾನೆ, ಪದವಿ ಅಲ್ಲೇ ಕೂತಿರುತ್ತೆ. ಆ ಪದವಿಗೆ ನಾವು ದೇವರು ಅಂತ ಕರಿತಿರ್ತಕ್ಕಂಥದ್ದು. ಏನು ತಿಳುವಳಿಕೆ ಇಲ್ಲ ನಮಗೆ. ಇನ್ನು ನಾವು ಇಷ್ಟು ದೇವರುಗಳು ಯಾಕಿದೆ, ಯಾಕೆ ಒಬ್ಬನೇ ದೇವರಿಲ್ಲ ಅಂಥೇಳಿ ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ 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 ಬಾಲಿಶವು ಮತ್ತು ಬಹಳ ಪೆದ್ದುತನದ ಪರಮಾವಧಿ ಅಂತ ಹೇಳಿ ನಾವು ಹೇಳ್ಬೋದು ಶಾಸ್ತ್ರದ ದೃಷ್ಟಿಕೋನದಿಂದ. ಇದು ಅರ್ಥ ಆಗಲಿಕ್ಕೂ ನಮ್ಮ ಸಿದ್ಧಾಂತದಲ್ಲಿ ಸನಾತನದ ಪ್ರಕಾರ ಪೂರ್ವಾರ್ಜಿತವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಸಂಸ್ಕಾರ ಮತ್ತು ಪುಣ್ಯ ಬೇಕು ಅಂತ ಹಿರಿಯರು ಹೇಳ್ತಾರೆ. ಸನಾತನ ಧರ್ಮದಲ್ಲಿ ಇಷ್ಟು ದೇವರು ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ನಮ್ಮ ಸನಾತನ ಧರ್ಮದ ಅನುಯಾಯಿಗಳು ಇದನ್ನು ಬರೀ ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾಯ್ಸ್ ಮಾಡೋದ್ರ ಬಿಟ್ಟು ಆಚರಣೆಗೆ ತರಬೇಕು. ಇವೆಂಥ ಬುದ್ಧಿವಂತರೇ ಆಗಿರಿ, ಎಂತಹ ವಿಜ್ಞಾನಿಗಳೇ ಆಗಿರಲಿ, ದಯವಿಟ್ಟು ಸನಾತನ ಧರ್ಮವನ್ನು ಬಿಡಬೇಡಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಂದಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪ್ರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತಿ. ಜೈ ಗುರುದೇವದತ್ತ. ರಾಮ, ಕೃಷ್ಣ, ಶಿವ, ಪಾರ್ವತಿ, ಗಣಪತಿ, ಸರಸ್ವತಿ, ಲಕ್ಷ್ಮಿ, ಹೀಗೆ ದೇವನೊಬ್ಬ, ನಾಮ ಹಲವು ಅಂತ ಹೇಳ್ತೀವಿ. ಹಾಗಾದರೆ ಸನಾತನ ಧರ್ಮದಲ್ಲಿ ಅಸಂಖ್ಯಾತ ದೇವತೆಗಳನ್ನು ಪೂಜಿಸುವಂಥ ಈ ಅರ್ಥ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಗುರುಜಿ, ಏನು ಹೇಳ್ತೀರಿ? ಸನಾತನ ಧರ್ಮದಲ್ಲಿ ಈ ಒಂದು ಬೇರೆ ಧರ್ಮದವರು ಹೇಳ್ತಾರೆ ಅವ್ರಿಗೆಲ್ಲ ಒಬ್ಬರೇ ದೇವರು, ಇವರು 108 ದೇವರುಗಳನ್ನು ಪೂಜೆ ಮಾಡ್ತಾರಪ್ಪ ಅನ್ನುವಂಥ ರೀತಿಯಲ್ಲಿ ಆಗಿರಬಹುದು. ಯಾಕೆ ಈ ರೀತಿಯ ಒಂದು ಅಸಂಖ್ಯಾತ ದೇವತೆಗಳು ಹುಟ್ಕೊಂಡಿದ್ದಾದರೂ ಹೇಗೆ, ಪೂಜೆ ಮಾಡುವಂಥ ಅರ್ಥ ಆದರೂ ಏನು ಹೇಳಿ? ಇದು ಬಹಳ ಸುಲಭ ಮತ್ತು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥ ಏಕಕಾಲದಲ್ಲಿ. ಇದು ಬಹಳ ಸುಲಭವೂ ಹೌದು, ಬಹಳ ಕ್ಲಿಷ್ಟವೂ ಹೌದು. ಇದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ನನಗೆ ತಿಳುವಳಿಕೆ ಇರುವ ಮಟ್ಟಕ್ಕೆ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ಶಾಸ್ತ್ರಜ್ಞರು, ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ, ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಒಂದನ್ನೇ ತಿಳಿದಿರತಕ್ಕಂತಹ ಅದು ಸದ್ವಿಪ್ರಾಹ, ಒಳ್ಳೆಯ ವಿಪ್ರರು ಅಂತ ಹೇಳೋದು. ಅಂದರೆ ವಿದ್ಯಾವಂತರು, ಜ್ಞಾನಿಗಳು, ಅವರೇನು ಮಾಡಿದ್ರು, ಬಹಳವಾಗಿ ಹೇಳ್ತಾರೆ ಅದನ್ನು ಅಂತ. ಅಂದರೆ ಒಂದೇ, ನೀವು ಹೇಳಿದ ಹಾಗೆ ದೇವನೊಬ್ಬ, ನಾಮ ಹಲವು. ಇದು ನಮ್ಮ ಅನುಭವದಲ್ಲಿದೆ. ಹೇಗೆ ಅಂತೀರಾ? ಈಗ ಶ್ವೇತಾ ಅವರು ಇಲ್ಲಿ ಕುಳಿತುಕೊಂಡಿದ್ದಾರೆ, ನನ್ನ ಬಲಬದಿಗೆ ಕುಳಿತುಕೊಂಡಿದ್ದಾರೆ. ಇಲ್ಲಿ ಶ್ವೇತಾ ಅವರು ಏನು? ಇವು ನಿರೂಪಕಿ, ಆ್ಯಂಕರ್. ಶ್ವೇತಾ ಅವರು ಮನೆಯಲ್ಲಿ ಅವರು ಯಾರು? ಬಹಳಷ್ಟು ಪಾತ್ರಗಳು, ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಗೆಳತಿಯಾಗಿ, ಏನೇನೋ ಆಗಿ. ಹಾಗಾದ್ರೆ ಈಗ 12 ಜನ ಶ್ವೇತಗಳಿದ್ದಾರೇನು? ಇರ್ತಕ್ಕಂಥ ಒಬ್ಬೇ ಆಕೆ ಶ್ವೇತಾ ಅಂತ ಹೇಳಿ. ನಿಮ್ಮ ಮಗು ನಿಮ್ಮನ್ನು ಅಮ್ಮ ಅಂತ ಕರೆಯುತ್ತೆ ಅಲ್ವಾ? ನಿಮ್ಮ ತಾಯಿ ನಿಮ್ಮನ್ನು ಮುದ್ದಿನ ಹೆಸರಿಂದ ಪುಟ್ಟಿ ಅಂತನೋ, ಇನ್ನು ಅದು ಒಳ್ಳೆಯ ಒಂದು ಹೆಸರಿನಿಂದ ಅಥವಾ ಬಂಗಾರಮ್ಮ ಅಂತನೋ ಏನೋ ಒಂದು ಒಳ್ಳೆಯ ಹೆಸರು ಇಟ್ಟಿರ್ತಾರೆ, ತಾಯಿ ಅಂದರು ಕರೆಯುತ್ತೆ. ಅಲ್ಲಿಗೆ ಏನು ಹೇಳಿದ್ರು ನೀವೇ ತಿರುಗಿ ನೋಡೋದು. ಆದರೆ ಒಂದೊಂದು ಸ್ಥಳದಲ್ಲಿ ಆ ದೇಶಕ್ಕೆ, ಕಾಲಕ್ಕೆ ಅನುಗುಣವಾಗಿ ನಿಮ್ಮ ಪಾತ್ರ ಬದಲಾವಣೆ ಆಗುತ್ತೆ, ಬಿಟ್ಟರೆ ನೀವು ಬದಲಾಗುವುದಿಲ್ಲ. ಇದು ನಮ್ಮ ಅನುಭವದಲ್ಲಿ ನಾವು ನಿತ್ಯ ಸತ್ಯ ಕಾಣ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ಕಡೆ ನೀವು ನಿರೂಪಕೆ ಆಗ್ಬಿಟ್ರೆ ಭಾಳ ಕಷ್ಟ, ಜೀವನ ನಡೆಯೋದಿಲ್ಲ.
ಅದೇ ಅರ್ಥದಲ್ಲಿ ನಾವು ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂದರೆ ದೇವರು ಅಂತಕ್ಕಂಥವನು ಚೈತನ್ಯ ಅಂತಕ್ಕಂತಹದ್ದು ಒಂದೇ, ಆದರೆ ಅದರ ಒಂದು ಪಾತ್ರಗಳು ಬೇರೆ ಬೇರೆಯಾಗಿ ನಮಗೆ ಕಾಣ್ತಾ ಇರುತ್ತೆ. ಇದಕ್ಕೆ ಪರಮಾದ್ಭುತವಾಗಿ ಭಗವಾನ್ ಶ್ರೀಧರ ಸ್ವಾಮಿಗಳು ಒಂದು ಕಡೆ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ. ಅವರು ಹೇಳಿದ್ರು, ನೋಡಿ ನಿಮ್ಮನ್ನು ಕೇಳಿದ್ರೆ ಈಗ ನಿಮಗೆ ಇಷ್ಟ ದೇವರು ಯಾರು, ನಿಮಗೆ ನೀವು ಬಹಳ ಇಷ್ಟವಾದ ದೇವರು ಯಾರು ನಿಮಗೆ? ಗಣಪತಿ. ಇನ್ನು ನನ್ನನ್ನು ಕೇಳಿದ್ರೆ ಅಮ್ಮನವರು, ನಾವು ನವನೀತ್ ಅವ್ರನ್ನ ಕೇಳಿದ್ರೆ ಅವ್ರು ಈಶ್ವರ, ಅವ್ರನ್ನ ಕೇಳಿದ್ರೆ ಸುಬ್ರಹ್ಮಣ್ಯ. ಈ 4 ಜನ ಸೇರಿದಾಗತ್ತೆ, 4 ಜನ ನಾವು ಹೊಡೆದಾಡ್ತಾ ಇರ್ತೀವಿ. ನೀವು ಗಣಪತಿನೇ ಎಲ್ಲದಕ್ಕೂ ದೊಡ್ಡವನು ಅಂತ ನೀವು, ಅವ್ರ ಅಮ್ಮ ಎಲ್ಲದಕ್ಕಿಂತ ದೊಡ್ಡವರು. ಅವ್ರು ಹೇಳ್ತಾರೆ ಆ ಅಮ್ಮನವ್ರಿಗೆ ಗಂಡ ಈಶ್ವರ ಅವ್ನು ದೊಡ್ಡವನ್ರಿ ಅಂತ ನವನೀತ ಹೇಳ್ತಾರೆ. ಇವ್ರು ಕೂತಿರೋದು ಕೃಷ್ಣಮೂರ್ತಿಗಳು ಇವರೇನು ಮಾಡ್ತಾರೆ, ಇಲ್ಲ ಸುಬ್ರಹ್ಮಣ್ಯನೇ ದೊಡ್ಡವನು. ಈ ಥರ ಅಸಂಖ್ಯವಾದ ದೇವರುಗಳ ಒಂದು ಚರ್ಚೆಯಲ್ಲಿ ಗೊಂದಲದಲ್ಲಿದ್ದಾರೆ. ಭಗವಾನ್ ಶ್ರೀಧರ ಸ್ವಾಮಿಗಳು ಒಂದೇ ಅದ್ಭುತವಾದ ಉತ್ತರವನ್ನು ಕೊಟ್ಟರು. ಈಗ ಉದಾಹರಣೆಗೆ ಏನು ಈ ದೇವರುಗಳು ಮಾತಾಡಿದ್ದೀವಿ, ಗಣಪತಿ, ಅಮ್ಮನವರು, ದೇವಿ, ಈಶ್ವರ ಮತ್ತು ಸುಬ್ರಹ್ಮಣ್ಯನ 4 ವಿಗ್ರಹನ 1 kg ಬಂಗಾರದಲ್ಲಿ ಮಾಡಿಸೋಣ. ವಿಗ್ರಹ 1 kg ಗಣಪತಿ ಬಂಗಾರದ ವಿಗ್ರಹ ನಿಮಗೂ, 1 kg ಅಮ್ಮನವರ ವಿಗ್ರಹ ನನಗೂ, 1 kg ಬಂಗಾರದ ವಿಗ್ರಹ ಅವರಿಗೂ, 1 kg ಸುಬ್ರಹ್ಮಣ್ಯ ವಿಗ್ರಹ ಅವರಿಗೂ ಕೊಟ್ವಿ. ಬೆಲೆ ಯಾವ ವಿಗ್ರಹಕ್ಕೆ ಜಾಸ್ತಿ? ಎಲ್ಲ ಒಂದೇ ಬೆಲೆ. ಶನಿವಾರನ ಹತ್ರ ಹಿಂಗೆ ತೆಗೆದುಕೊಂಡು ಹೋದ ತಕ್ಷಣ ಅವನು ಆಕಾರ ನೋಡುವುದೇ ಇಲ್ಲ, ಉಜ್ಜುತ್ತಾನವನು ಹಿಂಗೆ ಉದ್ದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಲ್ಲ ಬೆಲೆ ಇಷ್ಟಕ್ಕೂ ಇಷ್ಟಿಷ್ಟು ಕೊಟ್ಬಿಡ್ತೀನಿ ಅಂತ. 1 kg ಅಲ್ಲ ಸರ್, ನಿಮಗೂ ಅಷ್ಟೇ, ನನಗೂ ಅಷ್ಟೇ, ಆತನಿಗೂ ಅಷ್ಟೇ, ಆತನಿಗೂ ಅಷ್ಟೇ. ಆ ರೀತಿಯಾಗಿ ನೋಡೋದಕ್ಕೆ ಈ ರೂಪ ಮತ್ತು ನಾಮದ ಭೇದಗಳೇ ಇರುತ್ತೆ. ನೀವು ನಿಮ್ಮ ಬಂಗಾರಕ್ಕೆ ಅದಕ್ಕೆ ವೈಟ್ ಪಾಲಿಶ್ ಹಾಕ್ಬಿಟ್ರೆ ಬೆಳ್ಳಗೆ ಕಾಣುತ್ತದು, ನಾನು ಅದಕ್ಕೆ ಕಾಪರ್ ಪಾಲಿಶ್ ಹಾಕಿದ್ರೆ ಕೆಂಪಗೆ ಕಾಣುತ್ತೆ. ಆಮೇಲೆ ಅದಕ್ಕೆ ಪಾಲಿಶೇ ಮಾಡೋದಿದ್ರೆ ಕಪ್ಪುಗೂ ಕಾಣುತ್ತೆ ಬಂಗಾರ, ಕಾಯಿಸಿರೋ ಬಂಗಾರ. ಅದು ಬಂಗಾರ ಅಂತಲೇ ಗೊತ್ತಾಗೋದಿಲ್ಲ, ಕಬ್ಬಿಣದ ಈಶ್ವರ ಅಂತಲೂ ಅನ್ಕೋಬೋದು. ಆದರೆ ಅದರ ಮರ್ಮವನ್ನು ಅರಿತವನು, ಬಂಗಾರದ ಹೇಗೆ ಅದನ್ನು ಒರೆ ಹಚ್ಚಬೇಕು ಅಂತ ತಿಳಿದಿರ್ತಕ್ಕಂತಹ ಒಬ್ಬ ಅಕ್ಕಸಾರಿಗ ಅದನ್ನ ಹಿಂಗೆ ಅಂದ್ಬಿಟ್ಟು ಇದಿಷ್ಟು ಟಚ್ ಬಂಗಾರ, 24 ಕ್ಯಾರೆಟ್ 99 ಟಚ್ ಇದೆ, ತೊಗೊಳ್ಳಿ ನಿಮ್ಮ ದುಡ್ಡು ಅಂತ ಕೊಟ್ಬಿಡ್ತಾನೆ. ಅದೇ ರೀತಿಯಾಗಿ ಒಂದೇ ಒಂದು ಚೈತನ್ಯ ಇದೆ, ಅದರ ರೂಪ ಮತ್ತು ನಾಮಗಳಲ್ಲಿ ಬದಲಾವಣೆ ಇದೆ. ಇದರಿಂದನೇ ನಮ್ಮಲ್ಲಿ ಇಷ್ಟು ಗೊಂದಲ ಆಗಿರ್ತಕ್ಕಂಥದ್ದು. ಈ ಯಾಕೋ ಇದು ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಹೆಚ್ಚು ಹೇಳಬೇಕು ಅನ್ನೋದಕ್ಕೆ ಇನ್ನೂ ಮೀರಿಸಿ ಹೇಳೋಣ. ಈ ಚೈತನ್ಯವನ್ನೇ ಪರಬ್ರಹ್ಮ ವಸ್ತು ಅಂತಲೂ ಕರಿತೀವಿ. ಸೃಷ್ಟಿಕರ್ತ ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಇದಕ್ಕೆ ಉದಾಹರಣೆಯನ್ನು ಕೊಡೋಣ. ಈಗ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಿದೆ. ಸರ್ಕಾರ ಎಲ್ಲಿದೆ ನನಗೆ ಹೇಳಿ ಉತ್ತರ ನೀವು. ಸರ್ಕಾರ ಎಲ್ಲಿದೆ? ಎಲ್ಲ ಕಡೆ ಇದೆ ಅನ್ನೋದು ತೋರಿಸಿ. ದೇವರು ಹಂಗೆ ಅವ್ಯಕ್ತನಾದರೂ ಅವನು ವ್ಯಕ್ತನಾಗೋದಕ್ಕೆ ದೇವರು ಅಂತ ಕರಿತೀವಿ ಆ ಪರಬ್ರಹ್ಮ ವಸ್ತುವನ್ನು. ಎಲ್ಲಿ ಕಾಣುತ್ತೆ ನಿಮಗೆ ಸರ್ಕಾರ ಅಂತಂದರೆ? ಮುಖ್ಯಮಂತ್ರಿಯಾಗಿ ಒಬ್ಬರು ಇರ್ತಾರೆ, ಉಪಮುಖ್ಯಮಂತ್ರಿಯಾಗಿ ಒಬ್ಬರು ಇರ್ತಾರೆ, ಗೃಹ ಮಂತ್ರಿಯಾಗಿ ಒಬ್ಬರು ಇರ್ತಾರೆ, ವಿತ್ತ ಮಂತ್ರಿಯಾಗಿ ಒಬ್ಬರು ಇರ್ತಾರೆ, ಸಾರಿಗೆ ಸಂಸ್ಥೆಯ ಮಂತ್ರಿಯಾಗಿ ಒಬ್ಬರು ಇರ್ತಾರೆ ಅಲ್ವಾ? ಅದೇ ರೀತಿಯಾಗಿ ನಿಮಗೆ ವ್ಯವಸಾಯಕ್ಕೆ ಒಬ್ಬ ಮಂತ್ರಿ ಇರ್ತಾರೆ. ಈ ರೀತಿಯಾಗಿ ಬೇರೆ 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 ಮಂತ್ರಿಗಳು ಇರ್ತಾರೆ. ಇವರಿಷ್ಟೂ ಕೂಡ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ರೀತಿ ರಕ್ಷಾ ಮಂತ್ರಿಗಳು, ಅದಕ್ಕೆ ಯಾರು? ಪೊಲೀಸ್ ಅವರು ಅಂತ ಕರಿತೀವಿ, ಆರಕ್ಷಕರು ಅಂತ ಕರಿತೀವಿ. ಇದನ್ನೇ ನಿವೃತ್ತಿ ಅಂತ ಕರೆದು, ನೈಋತ್ಯ ದಿಕ್ಕಿಗೆ ಅಧಿಪತಿ ಅವನು ಪೊಲೀಸ್ ಅವನು. ವಾಟರ್ ಡಿಪಾರ್ಟ್ಮೆಂಟ್ ಒಂದು ಇರುತ್ತೆ, BWSSB ಅಂತ ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ, ಸಿವೇಜ್ ಡಿಪಾರ್ಟ್ಮೆಂಟ್, ಅದೇ ಯಾವುದು? ವರುಣ ಅಂತ ಕರೆದ್ರು. ಅದೇ ರೀತಿಯಾಗಿ ಒಂದು ಹವಾಮಾನ ಇಲಾಖೆ ಇರುತ್ತೆ, ಅದಕ್ಕೆ ವಾಯು ಅಂತ ಕರೆದ್ರು. ಅದೇ ರೀತಿಯಾಗಿ ಹಣಕಾಸಿನ ಒಂದು ಸಂಸ್ಥೆ ಇದೆ, ಇದಾರಲ್ಲ ನಮ್ಮಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾರಲ್ಲ, ಕುಬೇರ ಅಂತ ಕರೆದ್ರು. ಅದೇ ರೀತಿಯಾಗಿ ಒಬ್ಬರು ವಿದ್ಯಾಸಂಸ್ಥೆಗೆ ಒಬ್ಬರು ಅಧಿಪತಿ ಇರ್ತಾರೆ, ಅವ್ರ ಕೈ ಕೆಳಗೆ ಸುಮಾರು ಜನ ಇರ್ತಾರೆ. ಮಿನಿಸ್ಟ್ರು, ಅವ್ರ ಕೈ ಕೆಳಗೊಬ್ಬರು ಸೆಕ್ರೆಟ್ರಿ, ಅವ್ರ ಕೈ ಕೆಳಗೆ IAS ಆಫೀಸರ್ಸು ಬಂದು ಒಬ್ಬ ಚಿಕ್ಕ ಪುಟ್ಟ ಒಂದು ಹಳ್ಳಿಯಲ್ಲಿ ಒಂದು ಎಲಿಮೆಂಟ್ರಿ ಸ್ಕೂಲಲ್ಲಿ ಪಾಠ ಹೇಳ್ತಕ್ಕಂತಹ ಒಬ್ಬ ಚಿಕ್ಕದಾಗಿರ್ತಕ್ಕಂಥ A B I ಹೇಳ್ಕೊಡ್ತಕ್ಕಂತಹ ಒಬ್ಬ ಚಿಕ್ಕ ಉಪಾಧ್ಯಾಯನು ಕೂಡ ಅವರಿಂದನೇ ಬಂದಿರತಕ್ಕಂಥವ್ರು. ಅವರಿಗೆ ತಾನೇ ಅವರಷ್ಟು ಜನ ಹೇಳ್ಕೊಳ್ಳೋದು, ರಿಪೋರ್ಟ್ ಮಾಡ್ಕೊಳ್ಳೋದು, ಹೈರಾರ್ಕಿ ಹಂಗೆ ಹೋಗಿ 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 ಹೋಗುತ್ತೆ. ಅಂತಹ ವಿದ್ಯಾಸಂಸ್ಥೆಗೆ ಈಶಾನ ಅಂತ ಕರೆದರು. ಚೀಫ್ ಮಿನಿಸ್ಟರ್ನ ಇಂದ್ರ ಅಂತ ಕರೆದರು. ಇಂಧನ ಇಲಾಖೆಯನ್ನು ಅಗ್ನಿ ಅಂತ ಕರೆದರು. ಕಾರಾಗೃಹದವ್ರಿಗೆ ಯಮ ಅಂತ ಕರೆದರು. ಅಷ್ಟು ದಿಕ್ಪತಿಗಳು ಬಂದು ಹೋಗ್ಬಿಟ್ರಲ್ಲ ಅಲ್ವಾ? ಈ ರೀತಿಯಾಗಿ ಆದರೆ ಸರ್ಕಾರ ನಿಮಗೆ ಇವ್ರ ಮುಖಾಂತರವೇ ನಿಮಗೆ ಅನುಭವಕ್ಕೆ ಬರೋದು ಅಲ್ವಾ? ಇದು ಬಿಟ್ಟು ನಾನು ಕೇಳಿದೆ ನೋಡಿ, ತೋರಿಸಿ ಸರ್ಕಾರ ಅಂದರೆ ಎಲ್ಲಿ ತೋರಿಸೋಣ ಇವ್ರಿಗೆ ನಾವು? ಹಾಗೇನಾಗ್ತಾನೆ ಅಂದರೆ ವ್ಯಕ್ತಾವ್ಯಕ್ತ ಸ್ವರೂಪಾಯ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ವ್ಯಕ್ತವಾಗಿ ಅವ್ಯಕ್ತವಾಗಿರ್ತಕ್ಕಂಥವನು ಅವ್ಯಕ್ತವಾಗಿ ವ್ಯಕ್ತನಾಗ್ತಕ್ಕಂಥವನನ್ನು
ಪರಬ್ರಹ್ಮ ವಸ್ತು, ಚೈತನ್ಯ, ದೇವರು, ಏನು ಹೆಸರು ಬೇಕಾದರೂ ನೀವು ಕರೆದುಕೊಳ್ಳಬಹುದು. ಅದು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಬರಲಿ, ಇದು BJP ಬರಲಿ, ಅಥವಾ JDS ಬರಲಿ, ಇನ್ನೊಂದು ಯಾವುದನ್ನ ಇದ್ರೆ ಕೇಳಬೇಕು, ಅವು ನನಗೆ ಹೆಚ್ಚು ಗೊತ್ತಿಲ್ಲ, ನೀವೇ ಹೇಳಿ ಇನ್ನೊಂದು 2 ಹೆಸರು. ಯಾವುದು ಬಂದ್ರೂ ಆ ಸರ್ಕಾರದ ಸ್ವರೂಪ ರಚನೆ ಹಾಗೆ ಇರುತ್ತೆ ತಾನೆ. ನಿಮಗೇನಾಗುತ್ತೆ, ಆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮನುಷ್ಯ ಬದಲಾಗ್ತಾನೆ, ಪದವಿ ಅಲ್ಲೇ ಕೂತಿರುತ್ತೆ. ಆ ಪದವಿಗೆ ನಾವು ದೇವರು ಅಂತ ಕರಿತಿರ್ತಕ್ಕಂಥ. ಇಂದ್ರ ಒಂದು ಪದವಿ, ಅಗ್ನಿ ಒಂದು ಪದವಿ. ಈಗಿರ್ತಕ್ಕಂತಹ ಇಂದ್ರನ ಹೆಸರು ಪುರಂಧರ ಅಂತ. ಇವರು ಬದಲಾಗ್ತಾರೆ. ಮನು ಅಂತಕ್ಕಂಥದ್ದು ಒಂದು ಪದವಿ, ಆ ಮನು ಬದಲಾಗ್ತಿರ್ತಾನೆ. ಈ ರೀತಿಯಾಗಿ ಇದು ಪದವಿಗಳು, ಅದು ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲ. ಯಾರು ಬಂದರೂ ನಾವು ಏನು ಮಾಡಿದ್ವಿ, ಹೆಸರಿಟ್ಟು ಕರೆಯೋದಿಲ್ಲ. ಮುಖ್ಯಮಂತ್ರಿ ಬಂದರೆ ಎಲ್ಲ ಎದ್ದು ನಿಂತ್ಕೋತೀವಿ ನಾವು, ಮುಖ್ಯಮಂತ್ರಿಗಳು ದಯಮಾಡಿಸಿ, ದಯವಿಟ್ಟು ಅಂತೀವಿ ಅಲ್ವೇ. ಅದು ಯಾಕೆಂದರೆ ಆ ಪದವಿಗೆ, ಆ ಜಾಗಕ್ಕೆ ಅದು ಒಂದು ಬೆಲೆ, ಎಲ್ಲರೂ ಭಾಗಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಅದೇ ರೀತಿಯಾಗಿ ದೇವರು ಅಂತಕ್ಕಂಥದ್ದು ಒಂದು ಪದವಿ. ಆ ಪರಬ್ರಹ್ಮ ವಸ್ತುವಿನ ಚೈತನ್ಯವನ್ನು ಎಲ್ಲ ಕಡೆ ಅದನ್ನು ನಿಯೋಜಿಸ್ತಕ್ಕಂಥವನು, ಕಾರ್ಯರೂಪಕ್ಕೆ ತರ್ತಕ್ಕಂಥವನಿಗೆ ದೇವರುಗಳು. ಈಗ ನಿಮ್ಮ ಮೂಲಭೂತ ಪ್ರಶ್ನೆಗೆ ಬರ್ತೀನಿ. ಯಾಕಿಷ್ಟು ದೇವರು ಅನ್ನೋದು ಹೇಳಿದೆ. ಈಗ ಒಬ್ಬನೇ ದೇವರು. ಯಾಕಿಷ್ಟು ದೇವರು? ನನಗೆ ನೀರು ಬೇಕು, ಎಲ್ಲಿಗೆ ಹೋಗ್ಬೇಕು ನಾನು? ನನಗೆ ಕುಡಿಲಿಕ್ಕೆ ನೀರು ಬೇಕೀಗ, ಎಲ್ಲಿಗೆ ಹೋಗ್ಬೇಕು ನಾನು? ಒಂದು ಹಳ್ಳಿಯಲ್ಲಿದ್ದರೆ ಕೆರೆ ಹುಡ್ಕೊಂಡು ಹೋಗ್ಬೇಕು, ಬಾವಿ ಹುಡ್ಕೊಂಡು ಹೋಗ್ಬೇಕು. ಬೆಟ್ಟ ಹುಡ್ಕೊಂಡು ಕಲ್ಲು ಬಂಡೆ ಮೇಲೆ ಹತ್ತಿದ್ರೆ ನನ್ನನ್ನು ಏನಂತ ಕರಿಬೇಕು? ನನಗೆ ಗೊತ್ತಿಲ್ಲ, ಅದು ಮಹಾಜನರು ನಿರ್ಣಯ ಮಾಡಲಿ. ನನಗೆ ವಿದ್ಯೆ ಬೇಕು, ಎಲ್ಲಿ ಹೋಗ್ಬೇಕು ನಾನು? ನಾನು ಪಾಠಶಾಲೆಗೆ ಉಪಾಧ್ಯಾಯರ ಹತ್ರ ಹೋಗಲು ಕೆಳಗೆ ಕೂತ್ಕೋಬೇಕು, ನಮಸ್ಕಾರ ಮಾಡಿ, ಸ್ವಾಮಿ ನನಗೆ ಪಾಠವನ್ನು ಹೇಳಿ, ನಾನು ಇದರ ಬಗ್ಗೆ ದಡ್ಡನಿದ್ದೀನಿ, ನಾನು ದಯವಿಟ್ಟು ತಾವು ವಿದ್ಯಾದಾನವನ್ನು ಮಾಡಬೇಕು. ಊಟ ಬೇಕು, ಎಲ್ಲಿಗೆ ಹೋಗಬೇಕು ನಾನು? ಮನೆಯಲ್ಲಿದ್ದೇನೆ ಅಂತ ಇಟ್ಕೊಳ್ಳಿ. ಊಟ ಬೇಕು, ಎಲ್ಲಿಗೆ ಹೋಗ್ತೀವಿ? ಬಚ್ಚಲ ಮನೆಗೆ ಹೋಗ್ತೀವಾ, ಊಟದ ಮನೆಗೆ ಹೋಗ್ತೀವಾ? ಅಡುಗೆ ಮನೆಗೆ ಹೋಗ್ಬೇಕು. ಅಡುಗೆ ಮನೆಗೆ ಹೋಗ್ಬೇಕು. ಅಮ್ಮ ಹಸುವಾಗಿದೆ, ಅನ್ನ ಹಾಕಮ್ಮ. ಇಡೀ ಮನೆ ಒಂದು ದೊಡ್ಡದಾಗಿ ಹಾಲು ಕಟ್ಟಿ ಎಲ್ಲ ವ್ಯವಸ್ಥೆ ಅಲ್ಲೇ ಮಾಡ್ಕೊಂಡಿದ್ದೀವ ನಾವು? ಅಡುಗೆ ಮನೆಯೂ ಇಲ್ಲೇ, ಮಲಗೋ ಮನೆ ಅದ್ರ ಪಕ್ಕದಲ್ಲಿ, ಈ ಕಡೆಗೆ ಬಚ್ಚಲ ಮನೆ, ಈ ಕಡೆಗೆ ಇನ್ನೊಂದು, ಹಂಗಿದೆಯಾ ಎಲ್ಲಾದರೂ ವ್ಯವಸ್ಥೆ? ಕಡುಬಡತನದಲ್ಲಿ ಇರೋರಿಗಿದೆ. ಆದರೆ ಅಲ್ಲೂ ಕೂಡ ಅಲ್ಲೂ ಬೇರೆ ಭಾಗಗಳನ್ನು ಅವರು ನಿಯೋಜಿಸಿಕೊಂಡಿದ್ದಾರೆ. ನಾನು ಯಾರನ್ನೂ ಆಡ್ಕೋತಿಲ್ಲ, ಪ್ರತಿಪಾದನೆಗೆ ಈ ಉದಾಹರಣೆ ಕೊಡ್ತಾ ಇದ್ದೇನಷ್ಟೇ, ದಯವಿಟ್ಟು ಬೇಸರ ಮಾಡಿಕೊಳ್ಳಬಾರದು ಯಾರು. ಆ ರೀತಿಯಾಗಿ ಒಬ್ಬನೇ ದೇವರು, ಒಬ್ಬನೇ ಚೈತನ್ಯ, ಹಲವಾರು ಕೆಲಸಗಳಿಗೆ ಅವನ ನಾಮ ಮತ್ತು ರೂಪ ಬದಲಾವಣೆ ಆಗ್ತಾ 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 ಹೋಗುತ್ತೆ. ಈಗ ಉದಾಹರಣೆಗೆ ಯಾರದೋ ಮನೆಯಲ್ಲಿ ತಾಯಿ, ಅವರು ನಮ್ಮ ಉಚ್ಚ ನ್ಯಾಯಾಲಯದ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥ ನ್ಯಾಯಾಧೀಶರು ಅಂತ ಇಟ್ಕೊಳ್ಳೋಣ. ಮಗನಿಗೆ ಹಸುವಾಗೋಯ್ತು, ತಟ್ಟೆ ಇಟ್ಕೊಂಡು ಕೋರ್ಟ್ಗೆ ಹೋದ್ರೆ, ಅಮ್ಮ ಅನ್ನ ಹಾಕೋದ್ರೆ ಏನಾಗುತ್ತೆ ಪರಿಸ್ಥಿತಿ? ಆ ಸ್ಥಾನದಲ್ಲಿ, ಆ ರೂಪದಲ್ಲಿ ಅಲ್ಲಿ ಹೋದ್ರೆ ಅನ್ನ ಸಿಗಲ್ಲ ಅವನಿಗೆ. ಆದರೆ ಅಷ್ಟ ದೊಡ್ಡ ಹುದ್ದೆಯಲ್ಲಿದ್ದ ನ್ಯಾಯಾಧೀಶ ಮನೆಗೆ ಬಂದರೆ ಆಕೆ ಮಾಮೂಲಿ ತಾಯಿ. ಅಮ್ಮ ನನಗೆ ಇವಾಗ ಚಪಾತಿ ಮಾಡ್ಕೊಡಮ್ಮ ಅಂದ್ರೆ ಮಾಡ್ಕೊಡ್ತೀನಿ ತಡೆಯೋ ಅಂದ್ಬಿಟ್ಟು ಚಪಾತಿ ಮಾಡ್ತಾಳೆ ತಾಯಿ. ಅಲ್ಲಿ ಅನ್ನಪೂರ್ಣೆ ಆಕೆ ಅಲ್ವಾ? ಅಲ್ಲಿದ್ದಿದ್ಯಾರು? ಅಲ್ಲಿ ರಾಜ್ಯಲಕ್ಷ್ಮಿ. ಅಂದರೆ ಬೇರೆಯವರು ಅದೇ ಇದ್ರೂ ಆ ಸ್ಥಾನಕ್ಕೆ ಮತ್ತು ಆ ರೂಪ ಅಲ್ಲಿ ಬೇರೆ ಥರ ದಿರಿಸಾಕೊಂಡಿರ್ತಾಳೆ. ಮನೆಗೆ ಬಂದ ಅಮ್ಮ ಸೀರೆ ಉಟ್ಕೊಂಡಿದ್ರೆ ಅಲ್ಲಿ ಸೀರೆ ಮೇಲೆ ಒಂದು ಗೌನ್ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಆ ಗೌನ್ ಹಾಕ್ಕೋಬೇಕು. ಹೆಂಗನ ಕೂತ್ಕೋಬೋದಿತ್ತಲ್ಲ ಅಂದ್ರೆ ಒಪ್ಪುತ್ತೇನು ನ್ಯಾಯಶಾಸ್ತ್ರ? ಒಪ್ಪೋದಿಲ್ಲ. ಹಾಗೆ ದೇವರುಗಳು ರೂಪ ಮತ್ತು ನಾಮಗಳು ಬದಲಾಗಿದೆ ನಮ್ಮಲ್ಲೂ ಕೂಡ. ಅದಕ್ಕೆ ಅಷ್ಟು ದೇವರುಗಳು ನಮ್ಮಲ್ಲಿರ್ತಕ್ಕಂಥದ್ದು. ಇದು ಬಹಳ ವೈಜ್ಞಾನಿಕವಾದಂತಹ ಒಂದು ಅಪ್ರೋಚ್ ನಮ್ಮದು. ಈಗ ಇರ್ತಕ್ಕಂಥದ್ದು ಒಂದೇ ವಿದ್ಯುತ್ ಶಕ್ತಿ ಅಲ್ವ ನಮ್ಮಲ್ಲಿ. ಬಲ್ಬು ಕೊಟ್ಟರೆ ಏನಾಗುತ್ತೆ? ಬೆಳಕು ಬಂತು ನೋಡಿ, ಸೂರ್ಯ ಅಲ್ವಾ? ಅದನ್ನೇನು ಮಾಡ್ತೀವಿ, ಮೇಲ್ಗಡೆ ಇರ್ತಕ್ಕಂತಹ ಒಂದು ಪಂಕಕ್ಕೆ, ಯಾವುದೋ ಫ್ಯಾನಿಗೆ ಕೊಡ್ತೀವಿ, ಏನಾಗುತ್ತೆ? ಗಾಳಿ ಬಂತು ನೋಡಿ, ವಾಯು ಬಂದುಬಿಟ್ಟ. ಅದನ್ನೇ ಏನು ಮಾಡ್ತೀವಿ, ಒಂದು ಹೀಟ್ರಿಗೆ ಕೊಟ್ವಿ, ಏನಾಯಿತು? ಬಿಸಿ ಕೊಡ್ತು ನೋಡಿ, ಅಲ್ಲಿ ಅಗ್ನಿ ಬಂದುಬಿಟ್ಟ. ಅದೇ ತೊಗೊಂಡೋಗ್ಬಿಟ್ಟು ಕಂಪ್ಯೂಟ್ರಿಗೆ ಹಿಂಗೆ ಸಿಗಿಸ್ತೀವಿ, ಅಲ್ಲಿ ನೋಡಿ ಏನೋ ಒಂದು ಬಂತು, ಒಂದು ತಿಳುವಳಿಕೆ ಬಂತು. ಅಲ್ಲೇನಾಯ್ತು ನಮಗೆ? ಅಲ್ಲಿ ಬೃಹಸ್ಪತಿ ಬಂದುಬಿಟ್ಲು, ಸರಸ್ವತಿ ಬಂದುಬಿಟ್ಲು. ಈ ರೀತಿಯಾಗಿ ಇರ್ತಕ್ಕಂತಹ ಒಂದೇ ಒಂದು ವಿದ್ಯುತ್ ಶಕ್ತಿ ಹಲವಾರು ಮಾಧ್ಯಮಗಳ ಮುಖಾಂತರ, ಹಲವಾರು ರೂಪದ ಒಂದು ಮುಖಾಂತರ, ಹಲವಾರು ನಾಮಧೇಯಗಳ ಮುಖಾಂತರ ಪರಿವರ್ತನೆಗೊಂಡು ಆಯಾ ಕೆಲಸವನ್ನು ಮಾಡುತ್ತೆ. ನಾನು ನಿಮ್ಮನೆಗೆ ಬಂದು, ಶ್ವೇತಾ ಅವರೇ ಸ್ವಲ್ಪ ಸೆಕೆ ಆಗ್ತಿದೆ, ಲೈಟ್ ಹಾಕಿ ಅಂದರೆ ನೀವೇನಂತೀರ? ನಾನು ದೇವರೊಬ್ಬನೇ, ಎಲೆಕ್ಟ್ರಿಸಿಟಿ ಒಂದೇ, ಹಾಕಿ ನೀವು ಲೈಟ್ ಹಾಕಿ ಪರವಾಗಿಲ್ಲ, ನಂಗೆ ತಣ್ಣಗೆ ಆಗುತ್ತೆ ಅಂತಂದರೆ ನಾನು ಭ್ರಾಂತಿಯಿಂದ ನಾನು ತಣ್ಣಗೆ ಮಾಡ್ಕೋಬೋದು. ಆದರೆ ಇಡೀ ಜಗತ್ತು ಅದನ್ನು ಒಪ್ಪುವುದಿಲ್ಲ. ಆದ್ದರಿಂದ ನಮ್ಮಲ್ಲಿ ಘಂಟಾಘೋಷವಾಗಿ ಹೇಳುತ್ತೆ, ಒಬ್ಬನೇ ದೇವರಿರೋದು. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಯಾಕೆ ಇಷ್ಟು ದೇವತೆಗಳು ಅನ್ನೋದು ಅರ್ಥ ಮೂಲಭೂತವಾಗಿ ಇದು. ಆ ಚೈತನ್ಯವನ್ನು
ಅಷ್ಟಕ್ಕೆ ಮಾತ್ರ ಅನುಸಂಧಾನ ಮಾಡಿ ಆ ರೂಪದಲ್ಲಿ ಆ ನಾಮದಿಂದನೇ ನೀವು ಅನುಸಂಧಾನ ಮಾಡಬೇಕು. ಆವಾಗೇನಾಗುತ್ತೆ, ಅದು ಸ್ಪಂದಿಸುತ್ತೆ ಆ ವಿಚಾರಕ್ಕೆ ಸೀಮಿತವಾಗಿ. ನೀವೆಲ್ಲ ಕಲಿಸ್ಕೊಂಡ್ಬಿಟ್ಟು ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ಒಂದು ವಿಚಾರಗಳಿದೆ ನಮ್ಮ ಸನಾತನ ಧರ್ಮದಲ್ಲಿ ಅಂದರೆ, ನಮ್ಮ ತಿಳುವಳಿಕೆ ಇರೋದು ಇಷ್ಟೇ. ಸನಾತನ ಧರ್ಮ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂತಂದರೆ ಎಲ್ಲರೂ ಇದ್ರ ಮುಂದೆ ಕುಬ್ಜರು. ವ್ಯಾಸ ಉಚ್ಚಿಷ್ಟಮಿದಂ ಜಗತ್ತು ಅಂತ ಹೇಳ್ಬಿಡ್ತು. ಇಡೀ ಜಗತ್ತಿನಲ್ಲಿ ವಿದ್ಯೆಗಳು ಏನೇನು ಪ್ರತಿಪಾದನೆ ಆಗ್ತಾ ಇದ್ದಾರೆ, ಇದು ವ್ಯಾಸರು ತಿಂದು ಬಿಟ್ಟಿರೋ ಎಂಜಲು ಅಂತ. ಏನು ತಿಳುವಳಿಕೆ ಇಲ್ಲ ನಮಗೆ. ಇನ್ನು ನಾವು ಇಷ್ಟು ದೇವರುಗಳು ಯಾಕಿದೆ, ಯಾಕೆ ಒಬ್ಬನೇ ದೇವರಿಲ್ಲ ಅಂಥೇಳಿ ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ 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 ಬಾಲಿಶವು ಮತ್ತು ಬಹಳ ಪೆದ್ದುತನದ ಪರಮಾವಧಿ ಅಂತ ಹೇಳಿ ನಾವು ಹೇಳ್ಬೋದು ಶಾಸ್ತ್ರದ ದೃಷ್ಟಿಕೋನದಿಂದ. ಇಷ್ಟರ ಮೇಲೂ ಜನರಿಗೆ ಅದು ಪಥ್ಯವಾಗದೇ ಇದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅದು ಹಂಗಂಗೆ ಅದು ಒಲ್ತಾ ಹೋಗೋದು, ಅದಕ್ಕೇನು ಮಾಡಲಿಕ್ಕಾಗಲ್ಲ. ಇದು ಅರ್ಥ ಆಗಲಿಕ್ಕೂ ನಮ್ಮ ಸಿದ್ಧಾಂತದಲ್ಲಿ ಸನಾತನದ ಪ್ರಕಾರ ಪೂರ್ವಾರ್ಜಿತವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಸಂಸ್ಕಾರ ಮತ್ತು ಪುಣ್ಯ ಬೇಕು ಅಂತ ಹಿರಿಯರು ಹೇಳ್ತಾರೆ. ಅಷ್ಟು ಸುಲಭವಾದ ಅರ್ಥ ಆಗಲ್ಲಮ್ಮ ಇದು. ಹೇಳಿದರೂ ಅದು ವೇದ್ಯವಾಗಲ್ಲ ಅವರಿಗೆ. ಯಾಕೆ ಅಂತಂದರೆ ಜನ್ಮಾಂತರದ ಸಂಸ್ಕಾರಗಳು, ಜನ್ಮಾಂತರದ ಪುಣ್ಯಗಳು ಅವರಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ತಾನೇ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ರಾಕ್ಷಸರಿದ್ದರು, ದೇವತೆಗಳಿದ್ದರು, ಬೇರೆಯವರಿದ್ದರು, ಕಾಲಕೂಟರಿದ್ದರು, ಸುಮಾರು ಇದರಲ್ಲಿ ಹೈರಾರ್ಕಿ ಇದೆ. ಆ ಥರದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಸಮಾಜದಲ್ಲೂ ಹಾಗೆ ಕಾಣ್ತಾ ಇದ್ದೀವಿ ನಾವು. ಎಲ್ಲ ಥರದ ಜನರು ಇರಬೇಕು. ಅದು ವೈವಿಧ್ಯತೆ ಇಲ್ಲದೆ ಇದ್ದರೆ ಜೀವನದಲ್ಲಿ ಏನಿದೆ? ಅವರಿಗೆ ಎಷ್ಟು ಅಧಿಕಾರವೋ ನಮಗೂ ಅಷ್ಟು ಅಧಿಕಾರ, ನಮಗೆಷ್ಟು ಅಧಿಕಾರವೋ ಅವರಿಗೂ ಅಷ್ಟೇ ಅಧಿಕಾರ. ಆದ್ದರಿಂದ ಸನಾತನ ಧರ್ಮದಲ್ಲಿ ಇಷ್ಟು ದೇವತಾ ಆರಾಧನೆಗಳು, ಇಷ್ಟು ರೂಪಗಳು, ಇಷ್ಟು ನಾಮಗಳು, ಇಷ್ಟು ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು ಯಾಕೆ ಅಂದರೆ ಮೂಲಭೂತವಾಗಿ ಇದಕ್ಕೇನೆ. ಇದು ಯಾವುದೂ ಕೂಡ ಅವೈಜ್ಞಾನಿಕವೂ ಅನ್ಸೈಂಟಿಫಿಕ್ಕು ಅಲ್ಲ. ಇದು ಬಹಳ ಲಾಜಿಕಲ್, ಬಹಳ ತಾರ್ಕಿಕವಾಗಿ, ಬಹಳ ಮಾರ್ಮಿಕವಾಗಿ ಅವರು ಹಿಂದಿನವರು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾವೇನು ಮಾಡಬೇಕು ಅಂತಂದರೆ ಅದನ್ನು ಅನುಸರಿಸಿಕೊಂಡು ಹೋದ ನಂತರದಲ್ಲಿ ನಮಗಿದು ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಮನೆಯಿಂದ ನೀವು ಪ್ರಯಾಣನೇ ನೀವು ಮುಂದುವರಿಸಿರಲ್ಲ, ಹಾಸಿಗೆ ಮೇಲಿಂದ ಎದ್ದಿರೋದಿಲ್ಲ. ಆ ಸರ್ಕಲಲ್ಲಿ ರೈಟ್ ಹೋಗಬೇಕು ಅಂತ ನಾನು, ಸ್ಟ್ರೈಟ್ ಹೋಗಬೇಕು ಅಂತ ನೀವು, ಲೆಫ್ಟ್ ಹೋಗಬೇಕು ಅಂತ ಇನ್ನೊಬ್ಬರು, ಇಲ್ಲ ವಾಪಸ್ ಬಂದುಬಿಡ್ಬೇಕು ಅಂತ ಮೂರನೇವರು. ಇದು ಏನರ್ಥ? ಈ ಥರ ಎಲ್ಲ ನಾವು ಜೋರಾಗಿ ನಾವು ಒಬ್ರಿಗೊಬ್ರು ಜಗಳಾಡ್ತಾ ಇದ್ದರೆ, ಒಬ್ಬರೊಬ್ಬರು ಮೂತಿ ಮುರಿತಿದ್ರೆ, ಅವ್ರು ಒಂದೇವ್ರು ಪೂಜೆ ಮಾಡ್ತಾರೆ, ಖಂಡಿತ ಮಾಡಲಿ. ನಾವು 1000 ಮಾಡ್ತೇವೆ, ನಮ್ಮನ್ನು ಬಿಡಿ ಮಾಡೋಕ್ಕೆ, ಅದ್ರ ಬಗ್ಗೆ ನಿಮಗೆ ಯಾಕೆ ಅಲ್ವಾ? ನಮ್ಮ ಭಕ್ತಿ ನಮ್ಮ ಶ್ರದ್ಧೆನಪ್ಪ. ಅದನ್ನು ಯಾಕೆ ನೀವು ತಲೆ ಕೆಡ್ಸೋಕ್ಕೆ ಬರ್ತೀರಿ? ನಾವು ಒಂದೇ ಮಾಡಬೇಕು, ನೀವೇನು 1000 ಮಾಡ್ತೀರಿ, ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳಕ್ಕೆ ನೀವು ಯಾರೂ ಅಧಿಕಾರ ಕೊಟ್ಟಿಲ್ಲ ನಿಮಗೆ. ನಾವು ಅದೇ ರೀತಿಯಾಗಿ ನೀವು ಯಾಕೆ ಒಂದೇವ್ರು ಮಾಡ್ತೀರ, ನೀವು 100 ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ನಮಗೆ ಅಧಿಕಾರವೂ ಇಲ್ಲ ಹೇಳೋದಕ್ಕೆ. ಅದು ನಿಮ್ಮ ಆಯ್ಕೆ, ಇದು ನಮ್ಮ ಆಯ್ಕೆ ಅಲ್ವಾ? ಇನ್ನೊಂದು ಭಾರತೀಯ ಸಂವಿಧಾನದ ಪ್ರಕಾರವಾಗಿ ಧರ್ಮವು ಇದೆಲ್ಲವೂ ಕೂಡ ನಮ್ಮ ಆಯ್ಕೆ. ನಮಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕಿದೆ. ನಾನು ಒಂದು ದಿನಕ್ಕೆ 1000 ದೇವ್ರ ಪೂಜೆ ಮಾಡ್ತೀನಿ, ಏನದಕ್ಕೆ? ಯಾರು ನನ್ನನ್ನು ಪ್ರಶ್ನಿಸ್ತಕ್ಕಂಥ ಯಾರಿಗೂ ಕೂಡ ಆ ಒಂದು ಶಕ್ತಿನೂ ಇಲ್ಲ ಮತ್ತು ನ್ಯಾಯಬದ್ಧವಾಗಿರ್ತಕ್ಕಂತಹ ಒಂದು ಇತಿಮಿತಿಗಳೂ ಇಲ್ಲ. ಆದ್ದರಿಂದ ಒಟ್ಟಾರೆ ಸನಾತನ ಧರ್ಮದಲ್ಲಿ ಇಷ್ಟು ದೇವರು ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆಯಾಗಿದೆ. ಖಂಡಿತ ಗುರುಜಿ, ಅಂದರೆ ನಿಮ್ಮ ವಿಶ್ಲೇಷಣೆ ಕೇಳಿದ್ಮೇಲೆ ಬಹುಶಃ ಪ್ರಶ್ನೆ ಮಾಡುವಂಥ ಧೈರ್ಯಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು ಜಗತ್ತಲ್ಲಿ ಯಾಕೆ ಇಷ್ಟೊಂದು ವಿಷಯಗಳಿದೆ, ಸರ್ಕಾರದಲ್ಲಿ ಯಾಕೆ ಇಷ್ಟೊಂದು ವಿಭಾಗಗಳಿದೆ, ಯಾಕಿಷ್ಟು ಮಂತ್ರಿಗಳಿದ್ದಾರೆ, ಯಾಕಿಷ್ಟು ಅಧಿಕಾರಿಗಳಿದ್ದಾರೆ, ಯಾಕಿಷ್ಟೊಂದು ವಿವಿಧ ರೀತಿಯ ಶಕ್ತಿಗಳಿದೆ ಅಂತ ಪ್ರಶ್ನೆ ಮಾಡಿದ ರೀತಿಯಲ್ಲೇ ಬಹುಶಃ ನಿಮ್ಮ ವಿಶ್ಲೇಷಣೆ ಕೇಳಿದ್ಮೇಲೆ ಇವತ್ತು ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸಿಗೋದೊಂದು. ಇನ್ನೊಂದು, ನಮ್ಮ ಸನಾತನ ಧರ್ಮದ ಅನುಯಾಯಿಗಳು ಇದನ್ನು ಬರೀ ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾಯ್ಸ್ ಮಾಡೋದ್ರ ಬಿಟ್ಟು ಆಚರಣೆಗೆ ತರಬೇಕು. ಆಚರಣೆಗೆ ತರದೇ ಇದ್ರೆ ಏನಾಗುತ್ತೆ ಅಂತಂದರೆ ಇದರಿಂದ ಯಾರಿಗೂ ಇದರಿಂದ ಉಪಯೋಗ ಇಲ್ಲ. ಈಗ ನಾನು ಇಷ್ಟು ಹೇಳ್ಬಿಟ್ಟು ನಾನು ಆಚರಣೆ ಬಿಟ್ಬಿಟ್ರೆ ನಾನು ಹಾಗಲ್ಲ, ಬರೀ ಮಾತಾಡೋದ್ರಿಂದ ಆಗೋದಿಲ್ಲ. ನಾವು ಅದನ್ನು ಆಚರಣೆಗೆ ತರಬೇಕು. ಅಷ್ಟು ದೇವರ ಆರಾಧನೆ, ವ್ರತಗಳು, ಪೂಜೆಗಳು, ಪುನಸ್ಕಾರಗಳು 100 ಹೇಳಿದ್ದಾರೆ ಒಂದು ವರ್ಷದಲ್ಲಿ. ಇವೆಲ್ಲವನ್ನು ಕನಿಷ್ಠ ನಾನು ಎಲ್ಲರಲ್ಲೂ ಕಳಕಳಿಯ ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಸನಾತನ ಧರ್ಮೀಯರಲ್ಲಿ ದಯವಿಟ್ಟು ಎಲ್ಲ ದೇವರುಗಳು ಪೂಜೆ ಪುನಸ್ಕಾರವನ್ನು ನಮ್ಮ ತಂದೆ ತಾತ ಮಾಡಿದ್ದನ್ನು ದಯವಿಟ್ಟು ಬಿಡಬೇಡಿ. ನೀವೆಂಥ ಬುದ್ಧಿವಂತರೇ ಆಗಿರಿ, ಎಂಥ ವಿಜ್ಞಾನಿಗಳೇ ಆಗಿರಲಿ, ದಯವಿಟ್ಟು ಸನಾತನ ಧರ್ಮವನ್ನು ಬಿಡಬೇಡಿ. ಅಷ್ಟನ್ನು ಆಚರಣೆಗೆ ತರ್ರಿ ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಮುಖಾಂತರ ನಾನು ಕೇಳಿಕೊಳ್ಳೋದು. ಖಂಡಿತ ಗುರುಜಿ, ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ. ವೀಕ್ಷಕರೇ, ನಿಮ್ಮಲ್ಲೂ ಇಂತಹ ಹಲವಾರು ಪ್ರಶ್ನೆಗಳಿದೆಯಾ, ಉತ್ತರಗಳನ್ನು ಕಂಡುಕೊಳ್ಬೇಕಾ? ಹಾಗಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.